15 ಜನರ ಸಾವಿಗೆ ಮಸಾಲೆ ಅರ್ದಿದ್ದೆ ಅಂಬಿಕಾ. ಮನೆಯಲ್ಲೇ ವಿಷ ಬೆರೆಸಿ ಅಡುಗೆಗೆ ಬೇಯಿಸಲು ಕೊಟ್ಟಿದ್ದ ಕಿರಾತಕ್ಕೆ ತನಿಖೆ ವೇಳೆ ಬಯಲಾಗುತ್ತಿದೆ ವಿಷಕನ್ಯೆಯ ಒಳಸುಳಿ. ಹಿರಿಯ ಶ್ರೀಗಳಿಗೆ ಹೊಡಿತಿದ್ದ ಕಿರಿಯ ಶ್ರೀ ಹೊಡೆದರೂ ಸಹಿಸಿಕೊಂಡಿದ್ದರಂತೆ ಸಾಲೂರು ಶ್ರೀಗಳು. ಮಹಾದೇವ ಸ್ವಾಮಿ ಕ್ರಿಮಿನಲ್ ರೆಕಾರ್ಡ್ ಭಯಾನಕ. ಇಮ್ಮಡಿ ಮಹಾದೇವ ಸ್ವಾಮಿ ಮೊದಲನೇ ಆರೋಪಿ. ಟ್ರಸ್ಟ್ಗೆ ಕೆಟ್ಟ ಹೆಸರು ಬರಲೆಂದೇ ಈ ಕೃತ್ಯ. ಕೃಷಿ ಅಧಿಕಾರಿ ಕೊಟ್ಟ ಸುಳಿವಿಂದಲೇ ಎಲ್ಲವೂ ಬಯಲು. ಸಂಪುಟ ವಿಸ್ತರಣೆ ಡಿಸೆಂಬರ್ 22ಕ್ಕೆ ಆಗುತ್ತಾ? ಶನಿವಾರ ಅಂತ ಮುಂದೂಡುತ್ತಾರೆ ರಾಜ್ಯ ನಾಯಕರು. ನಾಳೆ ರಾಹುಲ್ ಭೇಟಿ ಬಳಿಕ ಫೈನಲ್ ಆಗಲಿದೆ ಪಟ್ಟಿ. ವಿಧಾನಸಭೆ ಕಲಾಪದಲ್ಲಿ ಕುರ್ಚಿ ಕಲಹ. ಎಚ್ ವಿಶ್ವನಾಥ್ ಇದ್ದಾಗ ಸಿದ್ದರಾಮಯ್ಯ ಗೈರು, ಈಗ ಸಿದ್ದರಾಮಯ್ಯ ಸದನಿದ್ದಾಗ ವಿಶ್ವನಾಥ್ ಅಬ್ಸೆಂಟ್. ಪರಿಷತ್ನಲ್ಲಿ ಮಹಾಭಾರತ ಪಾತ್ರಗಳ ಪ್ರಸ್ತಾಪ. ಜಯಮಾಲಾ ಹೊರಟ್ಟಿ ಲಯರ್ ಸಿಂಗ್ ಹಾಸ್ಯ ಚಟಾಕಿ. ನಗೆಗಡದಲ್ಲಿ ತೇಲಿದ ಕಲಾಪ. ಉತ್ತರ ಕರ್ನಾಟಕದವರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ಭಾಗದ ದೇವರಿಗಾದ್ರೂ ನ್ಯಾಯ ಕೊಡಿ. ಸವದತ್ತಿ ಯಲ್ಲಮ್ಮ ದೇಗುಲ ನಿರ್ಲಕ್ಷ್ಯಕ್ಕೆ ಬಸವರಾಜ ಹೊರಟ್ಟಿ ಆಕ್ರೋಶ. ಯಶಸ್ವಿ ಆಪರೇಷನ್ ಬಳಿಕ ಮಠಕ್ಕೆ ಶಿವಕುಮಾರ ಸ್ವಾಮೀಜಿ ಆಗಮನ. ಶ್ರೀಗಳಿಗೆ ಚಿಕಿತ್ಸೆ ನೀಡಿದ್ದೆ ಮೆರಾಕಲ್ ಅಂದ್ರು ಡಾಕ್ಟರ್ ರೇಲಾ. ಧನ್ಯತಾ ಭಾವದೊಂದಿಗೆ ಬೀಳ್ಕೊಟ್ಟ ಸಿಬ್ಬಂದಿ. ರೇಲಾ ಆಸ್ಪತ್ರೆಯಿಂದ ಹೆಚ್ಎಲ್ಗೆ ಬಂದಿಳಿದ ಸ್ವಾಮೀಜಿ. ಮೇಯರ್ ಗಂಗಾಂಬಿಕೆ ನಿಯೋಗದಿಂದ ಆಹ್ವಾನ. ಜೀರೋ ಟ್ರಾಫಿಕ್ ನಲ್ಲಿ ತುಮಕೂರಿಗೆ ಬಂದರು ಸಿದ್ಧಗಂಗಾ ಶ್ರೀ. ಸಿದ್ಧಗಂಗಾ ಮಠಕ್ಕೆ ಮರಳಿದ ನಡೆದಾಡುವ ದೇವರು. ಹಳೆ ಮಠದಲ್ಲಿ ಶಿವಕುಮಾರ ಶ್ರೀಗಳು ಸಕಲ ವ್ಯವಸ್ಥೆ. ಸಾವಿರಾರು ಭಕ್ತರಿಂದ ದರ್ಶನ. ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಮಣ್ಣು ಕುಸಿತ. ಮಣ್ಣಿನಡಿ ಸಿಲುಕಿದ್ದ ಮುತ್ತುರಾಜು ಸಾವು. ಬಿಡಬ್ಲ್ಯೂಎಸ್ಎಸ್ಬಿ ಕಾಮಗಾರಿ ವೇಳೆ ದುರ್ಘಟನೆ. ನಮ್ಮ ಮೆಟ್ರೋ ರೀಚ್ 6 ಕಾಮಗಾರಿ ಆರಂಭ. ಜಯದೇವ ಆಸ್ಪತ್ರೆ ಬಳಿ ಸಂಚಾರ ಡೈವರ್ಟ್. ಆಂಬ್ಯುಲೆನ್ಸ್ ಬೈಕ್ ಸವಾರರ ಪರದಾಟ. ತಮ್ಮನ ಹೆಂಡತಿ ಮಗಳ ಮೇಲೆ ಹಲ್ಲೆ ಕೇಸ್. ತಮಿಳುನಾಡಿನಲ್ಲಿ ತಪ್ಪಿಸಿಕೊಂಡಿದ್ದ ರೌಡಿ ಶೀಟರ್ ನಾಗ ಅರೆಸ್ಟ್. ತಲೆ ತಪ್ಪಿಸಿಕೊಂಡಿದ್ದವನ ಬೇಟೆಯಾಡಿದ ಶ್ರೀರಾಂಪುರ ಪೊಲೀಸರು. ಸ್ಟೇರಿಂಗ್ ಕಟ್ಟಾಗಿ ಹಳ್ಳಕ್ಕೆ ಬಿದ್ದ ಕೆಎಸ್ಆರ್ಟಿಸಿ ಬಸ್. ಹಾಸನದ ಅರಸೀಕೆರೆ ಬಳಿ 25 ಪ್ರಯಾಣಿಕರಿಗೆ ಗಾಯ. ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ದೊಡ್ಡ ದುರಂತ. ವಲಸೆ ಅಧಿಕಾರಿ ಮೇಲೆ ವಿದೇಶಿಗನ ಹಲ್ಲೆ. ಅವಧಿ ಮೀರಿದ ವೀಸಾ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ. ಕೊರಿಯಾ ಪ್ರಜೆ ಅರೆಸ್ಟ್ ಮಾಡಿದ ಶಿವಕುಮಾರ್ ಪೊಲೀಸರು. ವಿವಿಧ ಅಪರಾಧ ಪ್ರಕರಣ ಭೇದಿಸಿದ ಬೆಂಗಳೂರು ಪೂರ್ವ ಪೊಲೀಸ್. 11 ಆರೋಪಿಗಳ ಅರೆಸ್ಟ್. ಲಕ್ಷಾಂತರ ಮೌಲ್ಯ ಚಿನ್ನಾಭರಣ ವಶ. ಕೊಲೆ ಸುಲಿಗೆ ಪ್ರಕರಣಗಳು ಬೆಳಕಿ. ಬಿಜೆಪಿ ರಥಯಾತ್ರೆಗೆ ಬ್ರೇಕ್ ಹಾಕಲು ಮಮತಾ ಕಸರತ್ತು. ಸಭೆ ಬೇಕಾದ್ರೆ ಮಾಡಿಕೊಳ್ಳಿ, ಯಾತ್ರೆ ಮಾಡಂಗಿಲ್ಲ. ಕೋರ್ಟ್ನಲ್ಲಿ ಬಿಜೆಪಿಗೆ ಮಮತಾ ಸರ್ಕಾರ ತಪ್ಪರಾಕಿ. ಗಾಢ ನಿದ್ರೆಯಲ್ಲಿದ್ದ ಬಿಜೆಪಿ ಸಿಎಂಗಳನ್ನು ಬಡಿದೆಬ್ಬಿಸಿದ ಕಾಂಗ್ರೆಸ್. ಗುಜರಾತ್ ಅಸ್ಸಾಂ ಸಾಲ ಮನ್ನಾಗೆ ರಾಹುಲ್ ವ್ಯಾಖ್ಯಾನ. ಮೋದಿ ಮಲಗೋಕೆ ಬಿಡಲ್ಲ ಅಂತ ಮೊಯ್ಲಿ. ರಫೇಲ್ ಡೀಲ್ ಬಗ್ಗೆ ರಾಹುಲ್ ಪದೇ ಪದೇ ವಾಗ್ದಾಳಿ. ದೇಶವ್ಯಾಪಿ ಬಿಜೆಪಿ ಪ್ರತಿಭಟನೆ. ಪತ್ರಿಕಾಗೋಷ್ಠಿ ಬಳಿಕ ಇದೀಗ ಪ್ರತಿಭಟನೆಯ ಬಿಸಿ. ಕಾರಿಗೆ ಪೆಟ್ರೋಲ್ ಹಾಕಿಸುವಾಗ ಆಕಸ್ಮಿಕ ಬೆಂಕಿ. ಕಾರಣ ಪೆಟ್ರೋಲ್ ಬಂಕ್ನಿಂದ ಹೊರಗೆ ದೂರಕ್ಕೆ ತಳ್ಳಿದ ಸಿಬ್ಬಂದಿ. ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ತೃತೀಯ ಲಿಂಗಿಗಳಿಗೆ ಸಿಗದ ಸರ್ಕಾರ ಸವಲತ್ತು. ಹೊಸ ಮಸೂದೆಯಿಂದಲೂ ಆಗ್ತಿಲ್ಲ ಅನುಕೂಲ. ಅಸಮಾಧಾನ ಹೊರಹಾಕಿದ ತೃತೀಯ ಲಿಂಗಿಗಳು. ಪಾಕ್ನಿಂದ ರಿಲೀಸ್ ಆದ ಹಮೀದ್ ಅನ್ಸಾರಿ. ವಿದೇಶಾಂಗ ಸಚಿವರನ್ನ ಭೇಟಿಯಾದ ಹಮೀದ್ ಕುಟುಂಬ. ಸರ್ಕಾರಕ್ಕೆ ಧನ್ಯವಾದ. ಹಾಗಾಗಲೇ ಅಂಗಡಿಗೆ ನುಗ್ಗಿದ ಡಕಾಯಿತರು. ತಿಜೋರಿಯಲ್ಲಿ ಹಣವೆಲ್ಲ ಲೂಟಿ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ದೃಶ್ಯ. ಮಣಿಪಾಲ್ ಸಿಎಂರನ್ನ ಮೋದಿ ಕೈಗೊಂಬೆ ಎಂದಿದ್ದಕ್ಕೆ ತಪ್ಪಾಯಿತು. ಟಿವಿ ಪತ್ರಕರ್ತರ ಬಂಧನ. ಮೋದಿ ಟೀಕೆ ಮಾಡಿದ್ದಕ್ಕೆ ವಾಕ್ಸ್ವಾತಂತ್ರ್ಯ ಕಸಿದ ಬಿಜೆಪಿ ಸರ್ಕಾರ. ಏಕಾಏಕಿ ಶಾಲೆಗೆ ನುಗ್ಗಿದ ದುರುಳರು. ಮಕ್ಕಳ ಎದುರು ಶಿಕ್ಷಕರ ಮೇಲೆ ಶೂಟ್ಔಟ್. ಬೆಚ್ಚಿ ಬಿದ್ದ ಮಕ್ಕಳು ಶಿಕ್ಷಕರೊಂದ. ಜಿ-ಸ್ಯಾಟ್ ಸಂಪರ್ಕ ವಾಹನ ಉಡಾವಣೆ. ಶ್ರೀಹರಿಕೋಟದಿಂದ ಯಶಸ್ವಿಯಾಗಿ ನಭಕ್ಕೆ. ಸಂಪರ್ಕ ಕ್ಷೇತ್ರ ವಾಯುಸೇನೆಗೆ ಇನ್ನಷ್ಟು ಬಲ. ಮೇಲ್ಕೋಟೆಯ ಭೂವೈಕುಂಠ ಸಂಭ್ರಮ. ಚೆಲುವನಾರಾಯಣನಿಗೆ ಬಂಗಾರದ ಕವಚ. ಧನುರ್ಮಾಸ ಪ್ರಯುಕ್ತ ವಿಶೇಷ ಪೂಜೆ. ಎಲ್ಲೆಲ್ಲೂ ಈಗ ಕೆಜಿಎಫ್ ನದಿ ಹವಾ. ಮೇಕಿಂಗ್ ಮಾತ್ರ ಅಲ್ಲ, ಜಬರ್ದಸ್ತ್ ಡೈಲಾಗ್ಗಳು ಅಟ್ರಾಕ್ಟ್. ರೆಸ್ಪಾನ್ಸ್ ಸಿಗ್ತಿರೋ ಬಗ್ಗೆ ಇಡೀ ಟೀಮ್ ಫುಲ್ ಟೆನ್ಷನ್. ಕೆಜಿಎಫ್ಗೋಸ್ಕರ ಬ್ರೇಕ್ ಅಷ್ಟೇ. ಮೈ ನೇಮ್ ಈಸ್ ಕಿರಾತಕ ನಿಂತಿಲ್ಲ. ನಿರ್ಮಾಪಕ ಜಯಣ್ಣ ಸ್ಪಷ್ಟನೆ. ಜನವರಿಯಿಂದ ಚಿತ್ರೀಕರಣ ಆರಂಭ.